ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಆಡಿಯೋ ಬಿಗ್ ಬ್ಲಾಸ್ಟ್ ಆಗಿದೆ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ಹಲ್ಚಲ್ ಸೃಷ್ಟಿಸಿದೆ. ಅಷ್ಟಕ್ಕೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಪಕ್ಷದ ಒಳಗಡೆಯೇ ಅತಿದೊಡ್ಡ ಪಿತೂರಿ ನಡೆದಿದ್ಯಾ? ವಿಜಯೇಂದ್ರ ಅವರನ್ನ ಕೆಳಗಿಳಿಸಲು ಸ್ವಪಕ್ಷದವರೇ ಸಂಚು ರೂಪಿಸಿದ್ದಾರಾ? ಏನಿದು ಆಡಿಯೋ ರಹಸ್ಯ? ಬನ್ನಿ ನೋಡೋಣ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಆಡಿಯೋ ಸಂಚಲನ. ವಿಜಯೇಂದ್ರ ವಿರುದ್ಧವೇ ಹಿರಿಯ ನಾಯಕರ ಪಿತೂರಿನ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಪಕ್ಷದೊಳಗಿನ ಒಂದು ಬಣ ಭೀಕರ ಮಸಲತ್ತು ನಡೆಸಿರೋದು ಈಗ ಜಗಜ್ಜಾಹೀರಾಗಿದೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ತೆರೆಮರೆಯಲ್ಲಿ ದೊಡ್ಡ ಪಿತೂರಿಯೇ ನಡೆದಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮಾಜಿ ಸಿಎಂ ಡಿವಿ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋವೊಂದು ಈಗ ರಾಜಕೀಯ ವಲಯದಲ್ಲಿ ತಲ್ಲಣ್ಣ ಸೃಷ್ಟಿಸಿದೆ. ಕೇಂದ್ರದ ಹಿರಿಯ ನಾಯಕರೊಬ್ಬರ ಜೊತೆ ಡಿವಿ ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ರಿಲೀಸ್ ಆಗಿದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ ವಿಜಯೇಂದ್ರ ಅಧ್ಯಕ್ಷರಾಗಿ ಇರಲಿ, ಅಲ್ಲಿವರೆಗೆ ಕಾದು ಆಮೇಲೆ ವಿಜಯೇಂದ್ರ ಅವರನ್ನ ಕಿತ್ತು ಹಾಕಿ. ಈಗಲೇ ತೆಗೆದ್ರೆ ಬಿಜೆಪಿ ಮತ್ತೆ ಲಿಂಗಾಯತ ವಿರೋಧಿ ಅಂತ ಹಣೆಪಟ್ಟಿ ಕಟ್ಟಿಕೊಳ್ಳಬೇಕಾಗತ್ತೆ. ಇದರಿಂದ ನಮ್ಮ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗಲಿದೆ. ಹಾಗಾಗಿ ಸಮಯ ನೋಡಿ ಕೆಳಗಿಳಿಸಿ ಅನ್ನೋ ಆಡಿಯೋ ಹಲ್ಚಲ್ ಎಬ್ಬಿಸಿದೆ. Smoothly, and that 2 months we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with a planned way. Exactly. For it is July starting after July, August, September. October kick him out. Okay. ಇನ್ನು ಆಡಿಯೋ ವಿವಾದದ ಬಗ್ಗೆ ನೇರವಾಗಿಯೇ ಸ್ಪಷ್ಟನೆ ನೀಡಿರೋ ಡಿವಿಎಸ್ ಯಾವುದೋ ಒಂದು ಆಡಿಯೋ ಬಂದಿದೆ, ಆದ್ರೆ ಅದು ನನ್ನದಲ್ಲವೇ ಅಲ್ಲ, ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಯಾರೋ ಮಾಡಿದ ಆಡಿಯೋಗೆ ನಾನ್ಯಾಕೆ ದೂರು ಕೊಡಲಿ? ಇಲ್ಲದ ವಿಷಯವನ್ನ ಮೈ ಮೇಲೆ ಎಳೆದುಕೊಳ್ಳಲು ನಾನೇನೋ ಯಾರಿಗೂ ಕಾಂಪಿಟೇಟರ್ ಅಲ್ಲ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅಲ್ಲ, ನನಗೇನು ಅನಿಸಿದ್ದು ಗೊತ್ತಾ, ಪ್ರಾಯಶಃ ತುಂಬ ಸಂಗತಿಗಳನ್ನು ಮಾಧ್ಯಮದವರು ಇನ್ವೆಸ್ಟಿಗೇಟ್ ಮಾಡಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೋ ಮತ್ತೊಂದು ಏನು ಅಂತ ನೀವು ಕಂಡುಹಿಡಿದಿದ್ದೀರಿ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇದರ ಬಗ್ಗೆ ಕಂಡು ಹಿಡಿಲಿಕ್ಕೆ ಮೊದಲೇ ಉಂಟಲ್ಲ. ಇತ್ತ ಆಡಿಯೋ ವೈರಲ್ ಆಗ್ತಿದ್ದಂತೆ ವಿಜಯೇಂದ್ರ ಟೀಮ್ ಸಂಪೂರ್ಣ ರೊಚ್ಚಿಗೆದ್ದಿದೆ. ಬಿಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರೋಧಿ ಬಣದ ವಿರುದ್ಧ ದಾವಣಗೆರೆಯಲ್ಲಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಕೆಂಡ ಕಾರಿದ್ದಾರೆ. ಬಿಎಸ್ವೈ ಆಶೀರ್ವಾದದಿಂದಲೇ ಕೆಲವರು ಸಿಎಂ ಸಚಿವರಾಗಿದ್ದಾರೆ. ಈಗ ಅವರ ವಿರುದ್ಧವೇ ಪಿತೂರಿ ನಡೆಸಿದ್ರೆ ನಾವು ಸುಮ್ಮನೆ ಕೂರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ರು. ಬಹುಶಃ ಯಡಿಯೂರಪ್ಪನವ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸ್ತಾ ಇದ್ರೆ ಯಾರ್ಯಾರು ಮಾತಾಡ್ತಾರಲ್ಲ ಅವ್ರು ಯಾರು ಅಧಿಕಾರ ಇವತ್ತಿರ್ತಾರಲ್ಲ. ಯಡಿಯೂರಪ್ಪನವ್ರ ಅಧಿಕಾರದಾಗಿದ್ದ ಇಂದ್ರ ಚಂದ್ರ ಎಲ್ಲ ಬಹುಪುರಕ್ಕಂತ ಹೊಗಳ್ತಾ ಇದ್ರು. ಈಗ ಕೆಲವರಿಗೆ ಯಡಿಯೂರಪ್ಪನವ್ರ ಕುಟುಂಬ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರ ಕುಟುಂಬ ರಾಜಕಾರಣ ಮಾಡಿಲ್ಲ. ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರ ಮಗ ಅಂತ ಮಾಡಿ ವಿಜಯೇಂದ್ರ ಮಾಡಿದ್ದು ಯಡಿಯೂರಪ್ಪನ. ರಾಜ್ಯದ ಅಧ್ಯಕ್ಷರು ಮಾಡಿದ್ದು ಕೇಂದ್ರದ ನರೇಂದ್ರ ಮೋದಿ, ಅಮಿತ್ ಶಾ, ಅಂದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರವರು. ಅವರ ನೇತೃತ್ವದಲ್ಲಿ ಲೋಕಸಭಾ 18 ಗೆದ್ದಿದ್ದೀವಿ. ಅನೇಕ ಹೋರಾಟಗಳಾಗಿದೆ. ರಾಜ್ಯದ ಅಧ್ಯಕ್ಷರು ಇವತ್ತು ಯುವಕರ ಕಣ್ಮಣಿ, ಜಾತ್ಯತೀತ ವ್ಯಕ್ತಿ. ನಾವು ಹೇಳ್ತಾ ಇದ್ದೀವಿ, ಮೊನ್ನೆ ಕೆಲವರು ಅನಗತ್ಯವಾಗಿ ವಿಜಯೇಂದ್ರ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಕೆಟ್ಟ ಸಲ್ಲಬೇಕಂದ್ರೆ ಅಡ್ಡ ಮತದಾನ ಮಾಡಿದ್ದು. ಒಟ್ನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಹೊಗೆ ಆಡ್ತಿದ್ದ ಅಸಮಾಧಾನ ಈಗ ಆಡಿಯೋ ಸ್ಫೋಟದ ಮೂಲಕ ಬೀದಿಗೆ ಬಂದಿದೆ. ಒಂದ್ ಕಡೆ ವಿಜಯೇಂದ್ರ ಹಠಾವೋ ಎಂದು ಹೈಕಮಾಂಡ್ ಕದ ತಟ್ಟಿರುವ ನಾಯಕರು, ಇನ್ನೊಂದೆಡೆ ಅಧ್ಯಕ್ಷರ ಪರವಾಗಿ ಬ್ಯಾಟ್ ಬೀಸುತ್ತಿರುವ ಬೆಂಬಲಿಗರು. ಈ ಆಡಿಯೋ ವಾರ್ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.
ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.